ರೈತ ಸಂಘಟನೆಗೆ ಮೊದಲಿಗೆ ಆರಾಧ್ಯ ಗುರುವರನ್ನ ಸ್ಮರಿಸಿಕೊಂಡು ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಗುರು ಪ್ರಸಾದ ಶ್ರೀಗಳಿಗೆ ಕೂಡ ವಂದಿಸಿ, ಅದರಂತೆ ಈ ಹೋರಾಟದ ಪ್ರಮುಖರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರಿಗೆ ಕೂಡ ಶರಣೆಂದು, ಎಲ್ಲ ರೈತ ಸಂಘದ ಮುಖಂಡರಿಗೆ, ರೈತ ಸಂಘದ ಹಿರಿಯರಿಗೆ, ರೈತ ಮಕ್ಕಳಿಗೆ ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ, ಇವತ್ತು ಬಹುಶಃ ಬಹಳ ಕಷ್ಟಕರವಾಗಿರ್ತಕ್ಕಂಥ ದಿವಸ ಅಂತ ನಾವು ಅನ್ಕೋಬಿಟ್ಟಿದ್ದೀವಿ. ಆದರೆ ನನಗನ್ಸುತ್ತೆ ದೇಶಕ್ಕೆ ಆಪತ್ತು ಬಂದಾಗ ನಿಲ್ಲುವಂಥ ಶಕ್ತಿ ಯಾವುದಾದ್ರೂ ಇದ್ರೆ ಅದು ರೈತ ಸಂಘ ಶಕ್ತಿ ಅಂತ ನಾವು ಹೆಮ್ಮೆಯಿಂದ ಇವತ್ತು ಹೇಳಬೇಕಾಗಿದೆ. ಯಾಕೆ ಈ ಮಾತನ್ನ ಹೇಳಬೇಕಾಗಿದೆ ಅಂತ ಕೇಳಿದ್ರೆ, ವರ್ಷ ಕಬ್ಬಿನ ಸೀಸನ್ ಬತ್ತು ಅಂತ ತಿಳ್ಕೊಂಡ್ರೆ ಸ್ಟ್ರೈಕ್ ಮಾಡೋ ಚಾಲೂನ ಆಕತ್ತಿದ್ದು. ವರ್ಷ ರೈತರ ಕಬ್ಬು ಕಡಿ ಟೈಮ್ದಾಗ ಎಲ್ಲರೂ ಫ್ಯಾಕ್ಟ್ರಿ ಬಂದ್ ಮಾಡಿ ಎಲ್ಲೆಲ್ಲ ಹೋಗಿ ಕೂತ್ಕೊಂಡು ಏನೇನೋ ಡ್ರಾಮಾ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತಿನ ದಿವಸದಲ್ಲಿ ವರ್ಷ ರೈತ ಒಬ್ಬನೇ ಎದ್ದು ನಿಂತು ಮಾತಾಡ್ತಿರ್ತಕ್ಕಂಥ ಬೆಲೆ ಘೋಷಣೆ ಆಗುವವರೆಗೂ ಕೂಡ ಈ ಹೋರಾಟ ನಿಲ್ಲದು ಅನ್ನುವಂಥದ್ದನ್ನು ನಾವು ಈ ಕರೆ ಮುಖಾಂತರ ಹೇಳಬೇಕಾಗಿದೆ. ಇವತ್ತು ಯಾಕೆ ಮಾತನ್ನು ನಾವು ಒಪ್ಕೋಬೇಕಾಗಿದೆ ಅಂತ ಕೇಳಿದ್ರೆ, ನಾವು ರೈತರೆಲ್ಲರೂ ಇವತ್ತು AC ರೂಮ್ ನಲ್ಲಿ ಕುತ್ಕೊಂಡಿರ್ತಕ್ಕಂಥ ವಿಧಾನಸೌಧದಲ್ಲಾಗ್ಲಿ, ಅವ್ರ ಸಭಾಭವನದಲ್ಲಾಗ್ಲಿ ಎಲ್ಲೇ ಕುತ್ಕೊಂಡು ಊಟ ಮಾಡ್ತಿದ್ರು ಅಂತ ಕೇಳಿದ್ರೆ ಅದು ಯಾರ ಕೈ ತುತ್ತ ಅನ್ನೋದನ್ನ ಮರೆತು ಇವತ್ತು ನಿಮ್ಮನ್ನ ರೋಡ್ ಮ್ಯಾಗ ಕುಣಿಸಿದಾರ ಅಂದ್ರೆ ಮುಂಬರುವ ದಿನಮಾನಗಳಲ್ಲಿ ತುತ್ತು ಅನ್ನ ಇಲ್ಲದಂತ ಪರಿಸ್ಥಿತಿ ಅವ್ರಿಗೆ ಕೂಡ ಬರ್ತಾ ಇದೆ ಅನ್ನೋದನ್ನ ನಾವು ಬರೀಬಾರ್ದು. ಇವತ್ತು ಯಾಕೆ ಮಾತನ್ನ ಹೇಳ್ಬೇಕಾಗಿದೆ ಅಂತ ಕೇಳಿದ್ರೆ, ಇವತ್ತು ಜನರನ್ನ ಪ್ರಚೋದನೆ ಮಾಡ್ತಿರ್ತಕ್ಕಂಥ ಭಾಷಣ ಮಾಡೋದಲ್ಲ, ಹಳ್ಳಿಯಿಂದ ದಿಲ್ಲಿವರೆಗೆ ಹೋಗಿರ್ತಕ್ಕಂಥ ಪಂಜಾಬದ ಹೋರಾಟಗಳನ್ನ ತಾವೆಲ್ಲರೂ ರೈತರ ಮುಖಾಂತರ ಗಮನಿಸಿದ್ದೀರಿ. ಯಾಕಂತ ಕೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ರೈತರು ಸಾಮಾನ್ಯ ರೈತರೆಲ್ಲ 360 ದಿವಸದವರೆಗೆ ತಮ್ಮ ಮಕ್ಕಳ ಹೆಂಡರ ತಾಯಿ ತಂದೆಯನ್ನು ಬಿಟ್ಟು ಭೂಮಿ ತಾಯಿಗೆ ತಮ್ಮ ಬೆವರನ್ನು ಸುರಿಸಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ಬೆಳೆಗೆ ಉತ್ತಮ ಬೆಲೆ ಕೊಡ್ಲಿಕ್ಕೆ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ, ಅದು ಭಾರತಾಂಬೆ ನಮ್ಮ ಅಪ್ಪನ ಮನೆ ಆಸ್ತಿ ಅಂತ ನಾವು ಹೇಳಬೇಕಾಗಿದೆ. ಅದಕ್ಕೆ ಇವತ್ತು ರೈತ ಬಂಧುಗಳಾಗಿರ್ತಕ್ಕಂಥವ್ರು ನಾವು ಯೋಚನೆ ಮಾಡಬಹುದು. ಕೆಲವೊಂದಿಷ್ಟು ಯೋಚನೆಗಳು ನಡೆದಾಗ ನಾನು ಒಂದು ತೋಡೆ ಕರೆದಾಗ ರೈತ ಸಂಘಟನೆದೊಳಗೆ ಇದ್ದಾಗ ಹೇಳ್ತಾ ಇದ್ರು, ರೈತರು ಬರೇ ರೊಕ್ಕ ಕೊಟ್ರೆ ಹಿಂದೆ ಸರಿತಾರ, ಅವ್ರನ್ನ ಸರಿಸಬೇಕಂತ ಕೆಲವೊಂದಿಷ್ಟು ರಾಜಕಾರಣಿ ಕುನ್ನಿಗಳ ಕುತಂತ್ರಕ್ಕ ಮನಿಲಾರ್ದಕ್ಕಂತ ರೈತ ಸಂಘ ಇವತ್ತು ಗುರ್ಲಾಪುರ ಕ್ರಾಸದಲ್ಲಿ ನಡೀತಾ ಇದೆ ಅಂದ್ರೆ ನಾಳೆ ಬೆಂಗಳೂರಿನಲ್ಲಿ ಇರ್ತೇವೆ ಅನ್ನೋದನ್ನು ನಾವು ಮರಿಬಾರ್ದು. ಇವತ್ತು ಅಂತ ರೈತ ಹೋರಾಟದಲ್ಲಿ ನಾವು ರೈತ ಸಂಘದವ್ರು ಇವತ್ತು ಬಹುಶಃ ನನಗೆ ಅನಿಸ್ತಾ ಇದೆ, ಈ ರೈತ ಸಂಘದ ಹೋರಾಟ ಮುನ್ಸೂಚನೆ ಪ್ರಥಮ ಪ್ರಾರಂಭೋತ್ಸವ ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇದೆ. ಆದ್ರೆ ಮುಂಬರುವ ದಿನಮಾನಗಳಲ್ಲಿ ಬಹಳ ದಿವಸ ಗುರೂಜಿ ಅವರಿಗೆ ಈ ರೈತ ಕಂಡದ ಮುಖಂಡರಿಗೆ ಹೇಳಕ್ ಇಷ್ಟಪಡ್ತಾ ಇದ್ದೇನೆ, 2 ದಿವಸದಲ್ಲಿ ನಿಮ್ಮ ಮಾತಿಗೆ ಒಪ್ಕೊಂಡ್ರು ಸರಿ, ಒಪ್ಕೊಳ್ಳೆ ಹೋದ್ರೆ ಹಳ್ಳಿದಿಂದ ದಿಲ್ಲಿವರೆಗೆ ಕೂಡ ಹೋರಾಟ ಆಲೋಚನೆ ಮಾಡಬೇಕು. ಯಾಕೆ ಮಾತನ್ನ ನಾವು ಸಂದರ್ಭದಲ್ಲಿ ಅವಲೋಕನ ಮಾಡಬೇಕಾಗಿದೆ ಅಂತ ಕೇಳಿದ್ರೆ, ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅರಿವಿಗಳಿಗೆ ಶೋಕೇಶ್ಗಳಿಗೆ ರೇಟನ್ನ ಜಾಸ್ತಿ ಮಾಡ್ತಾರ. ನಮ್ಮ ಅಪ್ಪ ರೈತ ಬೆಳೆದಿರ್ತಕ್ಕಂಥ ಬೆಲೆ ರೊಕ್ಕ ಕೊಡಕ್ ಯಾರು ಮನೆ ಆಸ್ತಿ ಕೊಡ್ತಾ ಇದ್ದೀರಿ? ಒಬ್ಬ ಹಳ್ಳಿ ಒಳಗೆ ಹೋದ್ರೆ ಒಬ್ಬ ರೈತನ ಮನೆಯಿಂದ ಒಂದು ಕಬ್ಬು ಬರ್ಲಿಕ್ಕೆ ದುರ್ವಸ್ಥೆ ಆಗಿರ್ತಕ್ಕಂಥ ರಸ್ತೆಗಳನ್ನು ಗಮನಿಸಬೇಕಾಗಿದೆ. ಹಳ್ಳಿಯಲ್ಲಿ ತೋಟದಲ್ಲಿ ಇರ್ತಕ್ಕಂಥ ನಿರಂತರ ವಿದ್ಯುತ್ ಜ್ಯೋತಿ ಅಂತ ನಾವೆಲ್ಲರೂ ಹೇಳ್ತೀವಿ, ಆದ್ರೆ ಎಷ್ಟೋ ರೈತರ ಮನೆಗೆ ಇನ್ನೂ ವಿದ್ಯುತ್ ಜ್ಯೋತಿನೇ ಬಂದಿಲ್ಲ. ಆ ಜ್ಯೋತಿ ಕೂಡ ಈ ಹೋರಾಟದಲ್ಲಿ ಹತ್ರ ಕನ್ನಡ ನಮ್ಮ ಹೋರಾಟ. ಅಂತ ರೈತ ಹೋರಾಟ ಕಬ್ಬಿಗೆ ಬೆಲೆ ಕೊಡ್ಬೇಕು. ಯಾಕಂತ ಕೇಳಿದ್ರೆ ಆಗಲೂ ಒಬ್ರು ಹಿರಿಯರು ಮಾತಾಡಿದ್ರು, ಕಬ್ಬಿಣದಿಂದ ನೀವೇನೇನು ತಕ್ಕೋತೀರಿ ಅನ್ನೋದು, ಆದ್ರೆ ಬಡ್ಡೆ ಆಗಿಬಿಟ್ಟು ಮನಸ್ಸತ್ತಕ ಬಿಟ್ಟಂತವ್ರಲ್ಲ ನೀವು ಯಾರು ಕೂಡ. ನಮ್ಮ ಹಿರಿಯರಿಗೆ ಒಂದು ಕರೆಯನ್ನ ವಿಚಾರವನ್ನು ಹೇಳ್ತಾ ಇದ್ದೇನೆ, 2 ದಿವಸದಲ್ಲಿ ತಾವು ಘೋಷಿಸ್ತಕ್ಕಂಥ ಬೆಲೆಗೆ ಸೋಮವಾರವರೆಗೆ ಎಲ್ಲರೂ ಒಪ್ಕೊಂಡ್ರೆ ಸರಿ, ಒಪ್ಕೊಂಡ ಹೋದ್ರೆ ಎಲ್ಲರೂ ಯುವಕರೆಲ್ಲ ಫ್ಯಾಕ್ಟ್ರಿಗಲ್ಲ ಅವ್ರ ಮನೆಗೆ ಕೂಡ ಬರ್ಲಿಕ್ಕೆ ಸಿದ್ಧರಿದ್ದೇವೆ ಅನ್ನೋದನ್ನ ಈ ಮುಖಾಂತರ ಕರೆ ಕೊಡಬೇಕಾಗಿದೆ. ಅಂತ ವಿಚಾರ ನಮ್ಮಲ್ಲಿ ಬರಬೇಕು. ಯಾಕಂತ ಕೇಳಿದ್ರೆ ಇನ್ನೂ ಕೆಲವೊಂದಿಷ್ಟು ಜನರು ಇದ್ದೀವಿ ನಾವೆಲ್ಲ
ಫ್ಯಾಕ್ಟ್ರಿ ಮಾಲೀಕರ ಕೈಯಾಗಿನ ಗಂಟೆಗಳಾಗಿವ್ ನಾವು ಒಟ್ಟರು ಕೂಡ. ಫ್ಯಾಕ್ಟ್ರಿ ಕೈಯಾಗಿನ ಮಾಲೀಕರ ಕೈಯಾಗಿನ ಗಂಟೆ ನಾವು ಆಗಬಾರದು, ಸಾಲಿಗೆ ಹಾಕಿ ಬಡಿ ಜಾಂಟ್ ಆಗ್ಬೇಕು. ಅಂದಾಗ ನಿಜವಾದ ರೈತರ ಅಂತ ರೈತರು ಇವತ್ತು ರೋಡ್ ಮ್ಯಾಗ ಕುತ್ಕೊಂಡು ಅನ್ನ ಹಾಕುವಂತ ಅನ್ನದಾತ ಹೇಳ್ತೀವಿ ನಾವು. ದೊಡ್ಡ ದೊಡ್ಡ ಭಾಷಣದಾಗ, ಇಲೆಕ್ಷನ್ ಬಂದಾಗ, ದೊಡ್ಡ ದೊಡ್ಡ ಹೋರಾಟ ಬಂದಾಗ ರೈತ ದೇಶದ ಬೆನ್ನೆಲುಬು 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 ಅಂತ ಕರೀತಾರ. ಇವತ್ತು ರೈತ ರೋಡ್ ಮ್ಯಾಗ ಕುತ್ಕೊಂಡು ಅನ್ನ ಹಾಕುವಂತ ಪುಣ್ಯಾತ್ಮ ರೋಡ್ ಮ್ಯಾಗ ಕೂತಾನ, ಅವನ ಬೆನ್ನಿಗೆ ಪೆಟ್ಟತ್ತೈತೆ ಅನ್ನೋದು ಯಾರಿಗೂ ಇಲ್ಲಿ ಇವತ್ತಿನ ದಿವಸದಲ್ಲಿ. ಅಂತ ಒಂದು ಪುಣ್ಯಾತ್ಮರ ಈ ಪುಣ್ಯ ಭೂಮಿಯಾಗಿರ್ತಕ್ಕಂಥ ಈ ಹೋರಾಟದಲ್ಲಿ ಬಹುಶಃ ಗಣರಾಜ್ಯೋತ್ಸವ ಇವತ್ತು ನಡೀತಾ ಇದೆ. ನಿಮ್ಮ ಜೊತೆಗೆ ಕನ್ನಡಾಂಬೆ ಹೋರಾಟ ಕೂಡ ಇವತ್ತು ಬಂದಿದ್ದಾಳೆ ಅನ್ನೋಕ್ಕೆ ಈ ಸಭೆಯ ಸಾಕ್ಷಿಯಾಗಿದೆ. ಇಂಥ ತಮ್ಮೆಲ್ಲರ ಹೋರಾಟಕ್ಕೆ ಈ ನಾಡಿನಾದ್ಯಂತ ಸಾಧು ಸತ್ಪುರುಷರು ಸಂತರು ನೀವು ಎಲ್ಲರೂ ಕೊಟ್ಟಿರ್ತಕ್ಕಂಥ ಒಂದು ತುತ್ತು ಅನ್ನ ಭಿಕ್ಷೆ ಅನ್ನೋದನ್ನು ನಾವು ಇವತ್ತು ಮರಿಬಾರದು ಯಾರು ಕೂಡ. ನೀವು ಕೊಟ್ಟಿರ್ತಕ್ಕಂಥ ಒಂದು ತುತ್ತು ಅನ್ನ ನಮಗೆ ಹಾಕಿದ ಮೇಲೆ ಸರ್ವ ಜೀವಿಗಳೆಲ್ಲ ನಾವು ಭೂಮಿ ಮೇಲೆ ಬದುಕ್ತೀವಿ. ಒಂದು ವೇಳೆ ರೈತರೇ ಈ ವರ್ಷ ಎಚ್ಚೇಳದಿದ್ರೆ, ಈ ಎಲ್ಲಾರು ಹೋರಾಟ ಮಾಡದೇ ಹೋಗಿದ್ರೆ ಬರೇ ನಮಗೆ 2800 3000 ಬೆಲೆ ಕೊಟ್ಟು ನಮ್ಮನ್ನ ಮಣ್ಣಾಗ ಹಾಕ್ತಿರ್ತಕ್ಕಂಥ ಯಾವುದೇ ಸರ್ಕಾರ ಇದ್ರೂ ಕೂಡ ಸರ್ಕಾರನ ನಾವು ನಂಬಬಾರದು, ನಮ್ಮ ರೈತರ ನಾವು ನಂಬಿ ಜೀವನ ಮಾಡೋಣ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಅಂತ ಒಂದು ರೈತರು ಇವತ್ತು ದೇಶ